ಗಂಗರ ಜೊತೆಗೆ ಮಾಡಿದಂತಹ ಯುದ್ಧ, ತಲಕಾಡನ್ನು ವಶಪಡಿಸಿಕೊಂಡಂತಹ ರೀತಿ ಹಾಗೂ ಶಾಂತಲಾದೇವಿ ವೇಷವನ್ನ ಮರೆಸಿಕೊಂಡು ಹೋಗಿ ಬನಗಮ್ಮನಹಳ್ಳಿ ಎನ್ನುವಂತಹ ಊರಿಗೆ ಹೋದಾಗ ಅಲ್ಲಿ ಒಂದು ನ್ಯಾಯ ಸಭೆ ನಡೀತಾ ಇತ್ತು. ಅದನ್ನ ನಾವು ದೂರದಿಂದಲೇ ಗಮನಿಸ್ತಾ ಇದ್ದಾರೆ. ಯಾರು? ಶಾಂತಲಾದೇವಿ ಹಾಗೂ ಉದಯಾದಿತ್ಯ. ಹೀಗೆ ಇವರಿಬ್ಬರ ನಡೆ ನಡೆದಂತಹ ಒಂದು ಸಂಭಾಷಣೆಯನ್ನ ನಾವು ತಿಳ್ಕೊಂಡಿದ್ದೇವೆ. ಈಗ ಅದರ ಮುಂದುವರೆದ ಭಾಗ ಆಗಿರುವಂತಹ ಆ ಬನಗಮ್ಮನಹಳ್ಳಿಯಲ್ಲಿರುವಂತಹ ಬನಶಂಕರಿ ದೇವಸ್ಥಾನದ ಒಂದು ಕಟ್ಟೆಯಲ್ಲಿ ಮರದ ಕೆಳಗೆ, ಹಿಪ್ಪೆಯ ಮರದ ಅಲ್ಲಿ ಕೆಳಗೆ ಒಂದು ಪಂಚಾಯಿತಿ ನಡೀತಾ ಇರುತ್ತೆ. ಇದನ್ನ ಶಾಂತಲೆ ಹಾಗೂ ಉದಯಾದಿತ್ಯರು ನೋಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಈಗ ಅದ್ರ ಮುಂದುವರೆದ ಭಾಗವನ್ನ ನೋಡೋಣ ಮಕ್ಕಳೇ. ಪಠ್ಯಪುಸ್ತಕ ಎಲ್ಲ ತಂದಿದ್ದೀರಲ್ವಾ? ಪುಟ ಸಂಖ್ಯೆ 41. ಪುಟ ಸಂಖ್ಯೆ 41. ಏನ್ರಪ್ಪ ದೈವದವರು ಏನು ಹೇಳ್ತೀರಾ ಹೇಳ್ರಿ. ಗಾದಿಯ ಮೇಲೆ ಕುಳಿತಿದ್ದ ದಪ್ಪ ಮೀಸೆಯ ಗಾವುಂಡ ಕೇತಮಲ್ಲ ನಾಯಕ ಅದೇ ಕಟ್ಟೆಯ ಮೇಲೆ ಕುಳಿತಿದ್ದ 10 ಜನರನ್ನು ಕೇಳಿದ. ಎಲ್ಲರೂ ಮುಂಡಾಸುಗಳನ್ನು ಸುತ್ತಿಕೊಂಡಿದ್ದರು. ಏನು ತಾತ ಈ ಹೊತ್ತಿನ ವಿಚಾರ ಎಂದ ಒಬ್ಬ. ಕೇತ ಮಲ್ಲನಾಯಕ ವಿಷಯವನ್ನು ವಿವರಿಸಿದ. ನೋಡಿ ಬೀರಣ್ಣ, ತನ್ನ ಮೂಡಲ ದಿಕ್ಕಿನಾಗಿರೋ ಹಳ್ಳಿ ಹೊಲನ ಈರಣ್ಣನಿಗೆ 108 ಹೊನ್ನಿಗೆ ಕೊಟ್ಟಿದ್ದ 2 ವರ್ಷಗಳ ಹಿಂದೆ. ಕ್ರಯಕ್ಕೆ ತಕ್ಕೊಂಡು ಹೊಲದಾಗೆ ಉಳುಮೆ ಮಾಡೋವಾಗ ನಿನ್ನೆ ದಿನ ಒಂದು ಕೊಪ್ಪರಿಗೆ ಬಂಗಾರ ಸಿಕ್ತು. ಈಗ ಇಲ್ಲೈತೆ ನೋಡ್ರಿ. ಹೊನ್ನು ತುಂಬಿದ ಕೊಪ್ಪರಿಗೆಯನ್ನು ತೋರಿದ ಆ ನಾಯಕ. ಇದನ್ನು ಈರಣ್ಣ ಪೂಜೆ ಮಾಡಿ ಬೀರಣ್ಣನ ಮನೆಗೆ ಕೊಂಡೋಗಿ, ತಕ್ಕಳಪ್ಪ, ಇದು ನೀನು ಕೊಟ್ಟ ಹೊಲದಾಗೆ ಸಿಕ್ಕಿತು. ಯಾರೋ ನಿನ್ನ ಪೂರ್ವಿಕರು ನಿನಗಾಗಿ ಇಟ್ಟಿದ್ರು ಅಂತ ಕಾಣಿಸುತ್ತೆ, ತಕ್ಕೋ ಅಂದ. ಬೀರಣ್ಣ ಒಪ್ಪಲಿಲ್ಲ. ಅಲ್ವೇನಪ್ಪ ಬೀರಣ್ಣ ಕೇಳಿದ ಕೇತ ಮಲ್ಲ. ಹೌದು ಗೌಡಪ್ಪ, ಹೊಲ ಮಾರಿದ ಮ್ಯಾಗೆ, ಹಣ ಕೊಟ್ಟ ಮ್ಯಾಗೆ ಆ ನೆಲದ ಮೇಲೆ ನನಗೇನೈತೆ ಹಕ್ಕು. ಅದರಾಗೆ ಸಿಕ್ಕಿದ್ದೆಲ್ಲ ಹೊಲ ಕೊಂಡುಕೊಂಡ ಒಡೆಯಂದು ತಾನೇ. ಆದರೆ ಅದಕ್ಕೆ ನಾನೊಪ್ಪಲ್ಲ ಗೌಡಪ್ಪ, ಈರಣ್ಣ ಹೇಳಿದ. ನಾನು ಹಣ ಕೊಟ್ಟದ್ದು ಮಣ್ಣಿಗೆ ಹೊರತು ಅದರಲ್ಲಿ ಸಿಕ್ಕೋ ಹೊನ್ನಿಗಲ್ಲ. ಈ ಹೊನ್ನು ಬೀರಣ್ಣಂದೇ. ಯಾಕೆ ಅಂತೀರೋ? ಆ ಹೊಲ ಇವನ ಪಿತ್ರಾರ್ಜಿತ ಆಸ್ತಿ. ಏನೋ ಕಷ್ಟ ಬಂತು ಅಂತ ನನಗೆ ಮಾರಿದ. ಮಾರುವಾಗ ಅದರಾಗಿನ ಹೊನ್ನು ನಿಂದೆ ಅಂತ ಹೇಳಿರಲಿಲ್ಲ. ಅಂದ ಮ್ಯಾಲೆ ಹೊನ್ನು ಅವಂದೇ, ನಂದಲ್ಲ. ಅದೆಂಗಾದಾತು? ತಂಬುಲ ಉಗದ ಮೇಲೆ ಮತ್ತೆ ಎತ್ತಿ ಬಾಯಿ ಹಾಕೊಳ್ಳೋ ಕೆಟ್ಟತನ ಬೇಡ. ಹೊನ್ನು ಹೊಲ ಕೊಂಡುಕೊಂಡ ಈರಣ್ಣಂದೇ. ಅವನು ತಗೊಳ್ಳೋ ಹಂಗ ಮಾಡಿ ಉಪಕಾರ ಮಾಡಬೇಕು ದೈವದವರು ಎಂದು ಬೇಡಿದ ಬೀರಣ್ಣ. ಕಟ್ಟೆಯ ಮೇಲಿದ್ದ ದೈವದವರಿಗೆ ಏನೂ ತೋಚಲಿಲ್ಲ. ಕಡೆಗೆ ಮುಖ್ಯಸ್ಥನಾದ ಕೇತಮಲ್ಲ ಹೇಳಿದ, ಹೋಗಲಿ ಬಿಡಿ, ಇಬ್ಬರಿಗೂ ಬೇಡವಾದ ಹೊನ್ನು ರಾಜ್ಯದ ಬೊಕ್ಕಸ ಸೇರಲಿ ಅಂದ. ಕೂಡಲೇ ಮರದ ಮರೆಯಲ್ಲಿದ್ದ ಶಾಂತಲೆ ಮುಂದೆ ಬಂದು
ವೇಷದ ಶಾಂತಲೆ ಮತ್ತು ಉದಯಾದಿತ್ಯರು ಪಂಚಾಯಿತರ ಕಡೆಗೆ ಬರುತ್ತಿದ್ದುದು ಕಾಣಿಸಿತು. ಗಂಡುಡಿಗೆಯನ್ನು ಹುಟ್ಟಿದ್ದ ಶಾಂತಲೆಯನ್ನು ಅವರು ಗಂಡಸೆಂದೇ ಭಾವಿಸಿದರು. ಅವರ ದೇಹ ಸೌಂದರ್ಯವನ್ನು ನೋಡಿ ಎಲ್ಲರಿಗೂ ಸಂತಸವಾಯಿತು. ಅವರನ್ನು ಮಾತನಾಡಿಸಬೇಕು ಎನ್ನಿಸಿತು. ಕೇತಮಲ್ಲ ಕೇಳಿದ, ನೀವು ಯಾರೇ ಆಗಿರಿ, ಆದರೆ ನೀವು ಈ ಹೊನ್ನು ರಾಜ್ಯದ ಬೊಕ್ಕಸಕ್ಕೆ ಸೇರಬಾರದು ಅಂದಿರಲ್ಲ, ಯಾಕೆ? ತಾತ, ಬೊಕ್ಕಸಕ್ಕೆ ಸೇರಲು ಇದು ಸಾಮ್ರಾಟರ ದುಡಿಮೆಯಲ್ಲ, ಅವರ ಬೆವರಿನ ಫಲ ಅಲ್ಲ, ಅದು ಪ್ರಜೆಗಳ ಬೆವರಿನ ಫಲ. ಹೌದು, ಈ ಹೊನ್ನು ಪ್ರಜೆಗಳದು. ಹಾಗಾದರೆ ಪ್ರಜೆಗಳು ಯಾರವರು ಎಂದು ಪ್ರಶ್ನೆ ಹಾಕಿದ. ಶಾಂತಲೆ ಉತ್ತರಿಸದಾದಳು. ಕೇತಮಲ್ಲನೇ ಮುಂದುವರೆದ, ಹೇಳು ನನ್ನಪ್ಪ, ನಾವೆಲ್ಲ ಹೊಯ್ಸಳೇಶ್ವರರ ಮಕ್ಕಳಲ್ಲವೇನಪ್ಪ? ಮಕ್ಕಳ ದುಡಿಮೆ ತಂದೆಯದಲ್ಲವೇ? ಹೋಗಲಿ, ನಿಮ್ಮ ಊರಿನ ಹಣ ನಿಮ್ಮೂರಿನ ಏಳಿಗೆಗಾಗಿಯೇ ವಿನಿಯೋಗವಾಗಲಿ. ಅಷ್ಟು ಸ್ವಾರ್ಥ ಯಾಕೋ ನನ್ನಪ್ಪ? ನಾರಾಯಣನಂತಹ ಮಹಾರಾಜರು, ಲಕ್ಷ್ಮಿಯಂತಹ ಮಹಾರಾಣಿ ಇರುವಾಗ ನಮಗೆ ಹಣಕ್ಕೆ ಕೊರತೆಯೇ? ನಮ್ಮೂರಿಗೆ ಯಾವುದೂ ಈಗ ಬೇಡ. ನಾವು ಒಂದರ್ಥದಲ್ಲಿ ತೃಪ್ತರು. ಏನಾದರೂ ಊರಿಗೆ ಬೇಕಾದರೆ ನಾವೇ ಮಾಡಿಕೊಳ್ತೀವಿ. ಇದು ದೊರೆಯ ಹಣ, ಧರೆಯ ಕ್ಷೇಮಕ್ಕೆ ಮೀಸಲು. ಕೇತಮಲ್ಲನ ಮಾತು ಕೇಳಿ, ಅಣ್ಣಗಳಿರ, ನಿಮ್ಮಂತಹ ಪುಣ್ಯವಂತ ಪ್ರಜೆಗಳನ್ನು ಪಡೆದ ರಾಜ ಅದೆಷ್ಟು ಭಾಗ್ಯವಂತನೋ ಇರಬಹುದು. ಅಂಥ ರಾಜ ರಾಣಿಯರನ್ನು ಪಡೆದ ನಾವು ಪುಣ್ಯವಂತರು ಅಂದ ಕೇತಮಲ್ಲ. ನಿಮ್ಮ ಸಮಾಗಮದ ಸೌಭಾಗ್ಯವನ್ನು ಕಂಡ ನಾವು ಪುಣ್ಯವಂತರು ಎಂದು ಮುಂದೆ ಬಂದ ಉದಯಾದಿತ್ಯ ಎಲ್ಲರೂ ಅಚ್ಚರಿಗೊಳ್ಳುವಂತೆ ನುಡಿದ. ಅಣ್ಣಗಳಿರ, ಇವರು ಯಾರೆಂದು ತಿಳಿದಿರಿ? ಇವರೇ ನಿಮ್ಮ ನಮ್ಮ ಭಾಗ್ಯ ದೇವತೆ ಶಾಂತಲಾ ದೇವಿಯವರು. ಗಂಟುಡಿಗೆಯಲ್ಲಿದ್ದುದರಿಂದ ನಿಮಗೆ ಗುರುತಿಸಲಾಗಲಿಲ್ಲ ನೋಡಿ ಎಂದು ಶಾಂತಲೆಯ ತಲೆಯ ಮೇಲಿನ ಮುಂಡಾಸು ತೆಗೆದ. ಅಂಟಿಸಿಕೊಂಡಿದ್ದ ಮೀಸೆಯನ್ನು ತೆಗೆದಳು ಶಾಂತಲೆ. ಆ ವನದಮ್ಮನ ಹಳ್ಳಿಯ ಜನರಿಗೆ ಸ್ವರ್ಗ ಒಂದೇ ಮೆಟ್ಟಿಲಲ್ಲಿ ಉಳಿಯಿತು. ಅವರ ಆನಂದಕ್ಕೆ ಪಾರವೇ ಇಲ್ಲವಾಯಿತು. ಎಲ್ಲರೂ ಕಟ್ಟೆಯಿಂದ ಧುಮುಕಿ ಉದ್ದಕ್ಕೆ ನೆಲದ ಮೇಲೆ ಅಡ್ಡ ಬಿದ್ದಿದ್ದರು. ದೇವಾಲಯದ ಒಳಭಾಗದಲ್ಲಿ ಪಂಚಾಯಿತಿ ನೋಡಲು ಬಂದಿದ್ದ ಹೆಂಗಳೆಯರು ಓಡಿ ಬಂದು ಶಾಂತಲೆಯನ್ನು ಸುತ್ತುಗಟ್ಟಿದರು. ಅವಳನ್ನು ಮುಟ್ಟಿ ಮಾತನಾಡಿಸಿ ಮುಕ್ತಿ ಪಡೆದಷ್ಟು ಸಂತುಷ್ಟರಾದರು. ಅವಳ ಪಾದಗಳನ್ನು ಮುಟ್ಟಿ ಮುಟ್ಟಿ ಕಣ್ಣುಗಳಿಗೆ ಒತ್ತಿಕೊಂಡರು. ಅವಳು ಹೆಜ್ಜೆ ಇಟ್ಟ ಸ್ಥಳದ ಧೂಳನ್ನು ತೆಗೆದು ನೆತ್ತಿಯಲ್ಲಿ ಧರಿಸಿದರು. ಶಾಂತಲೆ ಎಷ್ಟು ತಡೆದರೂ ಅವರ ಭಕ್ತಿಯ ಪ್ರದರ್ಶನ ನಿಲ್ಲಲೇ ಇಲ್ಲ. ಕಡೆಗೆ ಉದಯಾದಿತ್ಯ ಬಹು ಪ್ರಯಾಸದಿಂದ ತಡೆಯಬೇಕಾಯಿತು. ಎಲ್ಲಾ ದೈವದವರು ಆ ಹೊನ್ನನ್ನು ಬೊಕ್ಕಸಕ್ಕೆಂದು ಒಪ್ಪಿಸಿಕೊಳ್ಳದ ಹೊರತು ಮಹಾರಾಣಿಯವರ ಮತ್ತು ಯುವರಾಜರ ಪಾದಗಳನ್ನು ಬಿಡುವುದಿಲ್ಲ ಎಂದು ಹಠ ಮಾಡಲು ಶಾಂತಲೆ, ಅಣ್ಣಂದಿರ, ತಾಯಂದಿರ, ಇದು ಈ ಹೊನ್ನನ್ನು ನೇರವಾಗಿ ನಾನು ರಾಜ್ಯದ ಕೋಶಕ್ಕೆ ಸೇರಿಸುವುದಿಲ್ಲ. ಇದು ದೈವದವರ ದುಡ್ಡು. ದೇವ ಕಾರ್ಯಕ್ಕೆ ವಿನಿಯೋಗವಾಗಬೇಕಾದ್ದು ಧರ್ಮ. ಕೇಳಿ, ನನಗೆ ಬಹಳ
ಇದೆ. ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿ ಒಂದು ಕಲಾ ದೇಗುಲವನ್ನು ರಾಜಧಾನಿ ದ್ವಾರ ಸಮುದ್ರದಲ್ಲಿ ನಿರ್ಮಿಸಬೇಕು ಎಂದು. ಅವಳಿ ದೇಗುಲಗಳ ಶಿಲ್ಪಕಲೆಯೇ ಹೊಯ್ಸಳರ ಶೈಲಿಗೆ ಮಾದರಿಯಾಗಿರಬೇಕು. ವೇಲಾಪುರಿಯ ಚನ್ನಕೇಶವ ದೇವಾಲಯದಲ್ಲಿ ಲಾಲಿತ್ಯವಿದ್ದರೆ ದ್ವಾರ ಸಮುದ್ರದ ದೇಗುಲದಲ್ಲಿ ಭವ್ಯತೆ ನೆಲೆಗೊಂಡಿರಬೇಕು. ಅಂತಹ ಒಂದು ಕಲಾಪೂರ್ಣ ದೇವಾಲಯಕ್ಕಾಗಿ ಈ ಹೊನ್ನು ವಿನಿಯೋಗವಾಗಲಿ. ಆದರೆ ಒಂದು ಮಾತು, ಏನು ತಾಯಿ, ಕೇತಮಲ್ಲ ನಾಯಕರು ನಮಗೆಲ್ಲರಿಗೂ ಹಿರಿಯರು, ಪಿತೃ ಸಮಾನರು. ಮುಂದೆ ದ್ವಾರ ಸಮುದ್ರದಲ್ಲಿ ನಿರ್ಮಾಣವಾಗುವ ಅವಳಿ ದೇವಾಲಯಗಳು ಅವರ ಹೆಸರಿನಲ್ಲಿಯೇ ನಿರ್ಮಾಣವಾಗಲಿ. ಶ್ರೀ ಕೇತಮಲ್ಲ ನಾಯಕರ ಹೆಸರಿನಲ್ಲೇ ಒಂದು ಶಿಲಾಶಾಸನ ಸಾಕ್ಷೀಕರಿಸಲಿ. ಕೇತಮಲ್ಲ ನಾಯಕ ಏನೋ ಹೇಳವರಟ, ಆದರೆ ಬನದಮ್ಮನ ಹಳ್ಳಿಯ ಜನ ಬಿಡಲಿಲ್ಲ. ಮಹಾತಾಯಿ ಹಾಗೆಯೇ ಆಗಲಿ, ಕೇತಮಲ್ಲಪ್ಪನ ಹೆಸರಿನಲ್ಲೇ ಕಟ್ಟೋಣವಾಗಲಿ ಎಂದು ಒಕ್ಕರನಲ್ಲಿ ಕೂಗಿದರು. ಜೊತೆಯಲ್ಲಿ ಮತ್ತೊಂದು ಕೂಗು, ಕಟ್ಟುವ ದೇವಾಲಯಗಳು ಹೊಯ್ಸಳೇಶ್ವರ, ಶಾಂತಲೇಶ್ವರ ಎಂದಿತು. ಹೌದು, ಹೊಯ್ಸಳೇಶ್ವರ ಶಾಂತಲೇಶ್ವರರಿಗೆ ಜಯವಾಗಲಿ ಎಂದು ಘೋಷಿಸಿತು. ಸಾಸಲು ಬನದಮ್ಮನ ಹಳ್ಳಿಯ ಭಾಗ್ಯವಂತ ಜನತೆ. ಅತ್ತಿಗೆ ಮೈದುನರು ತಮ್ಮ ತಮ್ಮ ಕುದುರೆಗಳನ್ನೆಳೆದರು. ಸಾಸಲು ಬನದಮ್ಮನ ಹಳ್ಳಿಯ ಜನತೆ ಮಹಾರಾಣಿಯವರಿಗೆ ಜಯವಾಗಲಿ, ಯುವರಾಜರಿಗೆ ಜಯವಾಗಲಿ, ಹೊಯ್ಸಳೇಶ್ವರರಿಗೆ ಜಯವಾಗಲಿ ಎಂದು ಹರ್ಷಘೋಷ ಮಾಡಿತು. ಮಕ್ಕಳೇ, ಈಗ ನೀವು ನೋಡಿರ್ಬೋದಿಲ್ಲಿ ಆ ಪಂಚಾಯತಿಯಲ್ಲಿ ಏನು ಯಾವ ನ್ಯಾಯ ತೀರ್ಮಾನ ನಡೀತಾ ಇತ್ತು ಅನ್ನೋದನ್ನ ನೀವು ಆಗಲೇ ಪಾಠ ಓದುವಾಗಲೇ ತಿಳ್ಕೊಂಡಿರ್ತೀರ ಅಲ್ವಾ? ಏನನ್ನುವಂಥದ್ದನ್ನ ನೆಕ್ಸ್ಟ್ ಈಗ ವಿವರವಾಗಿ ನಾನು ಹೇಳ್ತಾ ಹೋಗ್ತೀನಿ ಮಕ್ಕಳೇ. ಇವಾಗ ವೇಷವನ್ನ ಮರೆಸಿಕೊಂಡು ಯಾರು ಬಂದಿದ್ದಾರೆ? ಶಾಂತಲಾ ದೇವಿ ಹಾಗೂ ಉದಯಾದಿತ್ಯ, ಯುವರಾಜಕುಮಾರಿ ಉದಯಾದಿತ್ಯ ಎಲ್ಲಿ ಬಂದಿರೋರು? ಬನದಮ್ಮನ ಹಳ್ಳಿ. ಬನದಮ್ಮನ ಹಳ್ಳಿ. ಇಲ್ಲಿ ಬನಶಂಕರಿ ದೇವಸ್ಥಾನ. ಬನಶಂಕರಿ ಎನ್ನುವಂತಹ ಒಂದು ದೇವಾಲಯ. ಓಕೆ, ಈಗ ಪದಗಳ ಅರ್ಥ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ ಮಕ್ಕಳೇ. ಕೊಪ್ಪರಿಗೆ, ಅಗಲವಾದ, ಬಾಯುಳ್ಳ, ನೋಟದ ಪಾತ್ರೆ. ಗಾಮುಂಡ,
ಉರುಮಾಲು ಬೆರಳುದಿದೆ. ಮಕ್ಕಳೇ ಪದವ್ಯಾಖ್ಯಾನ ಬರ್ಕೊಂಡ್ರಲ್ವಾ? ಈ ಸಾರಾಂಶ ಹೇಳಲ್ವಾ? ಇವಾಗ ಆ ಪಂಚಾಯಿತಿಯಲ್ಲಿ ಬನಕಮ್ಮನಹಳ್ಳಿ ಅನ್ನುವಂತಹ ಊರು, ಆ ಊರಿನಲ್ಲಿರುವಂತಹ ಒಂದು ಬನಶಂಕರಿ ದೇವಾಲಯ. ಆ ದೇವಾಲಯದಲ್ಲಿ ಒಂದು ನ್ಯಾಯ ತೀರ್ಮಾನ ನಡೀತಾ ಇತ್ತು, ಒಂದು ಚರ್ಚೆ ನಡೀತಾ ಇತ್ತು. ಏನಪ್ಪಾ ಅಂದ್ರೆ ಈಗ ಅದನ್ನೇ ಈ ದಿನ ನಾವು ನೋಡೋಣ. ಅಲ್ಲಿ ಪರಸ್ಪರಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಮಕ್ಕಳ 40ನೇ ಪೇಜಲ್ಲಿ ಚಿತ್ರ ಹಿಂದಿನ ಕ್ಲಾಸಲ್ಲಿ ಅವಧಿಲ್ಲ ಚಿತ್ರದ ಬಗ್ಗೆ ವಿವರಣೆ ಕೊಟ್ಟಿದೆ ಅಲ್ವಾ? ಅಲ್ಲಿ ಹಿರಿಯ ಪ್ರಮುಖ ಮುಖಂಡರಿದ್ದಾರೆ. ಆ ಒಂದು ಕಲ್ಲು ಆ ಗಾದಿಯ ಮೇಲೆ ದಪ್ಪ ಮೀಸೆಯ ಒಬ್ಬ ವ್ಯಕ್ತಿ ಕೇತಮಲ್ಲ ನಾಯಕ ಪ್ರಮುಖ, ಹಿರಿಯ ಪ್ರಮುಖ ಅವನು ಕೇತಮಲ್ಲ ನಾಯಕ. ಕೇತಮಲ್ಲ ನಾಯಕ, ಕೇತಮಲ್ಲ ನಾಯಕ. ಇವನು ಮುಖ್ಯಸ್ಥ. ಈತ ಏನ್ ಮಾಡ್ತಾನೆ, ಕಟ್ಟೆಯ ಮೇಲೆ ಕುಳಿತಂತಹ 10 ಜನರಿದ್ದಾರೆ. ಆ ಜನರೆಲ್ಲರನ್ನು ಕೇಳ್ತಿದ್ದಾನೆ. ಎಲ್ಲರೂ ತಲೆಗೆ ಮುಂಡಾಸ್ಕೊಳ್ಳಂದ್ರೆ ದೊಡ್ಡದಾದಂತಹ ಒಂದು ಟವಲ್ ಅನ್ನ ಏನ್ ಮಾಡ್ತಾರೆ, ಒಂದು ಶಾತ್ರ ದೊಡ್ಡದಾದಂತಹ ಒಂದು ಇದನ್ನ ತಲೆಗೆ ಪೇಟ ತರ ಕಟ್ಕೊಂಡಿರ್ತಾರೆ. ಎಲ್ಲರೂ ಅಲ್ಲಿ ಸುತ್ತಮುತ್ತಿರುವಂತಹ ಎಲ್ಲ ಜನರು ನೋಡಿ ಎಲ್ಲರೂ ಕಟ್ಕೊಂಡಿದ್ದಾರೆ, ಇದೆ ಅಲ್ವಾ? ಹಾಗೆ ಕೇಳ್ತಾತ, ಈ ದಿನ ನಡೀತಾ ಇರುವಂತಹ ಚರ್ಚೆ ಏನದು, ಏನ್ ವಿಚಾರ ಗ್ರಾಮ್ಯ ಭಾಷೆ ಅಲ್ವಾ? ಏನ್ ನಡೀತಾ ಇದೆ, ಯಾವ ವಿಷಯದ ಕುರಿತಾಗಿ ಈ ದಿನ ಚರ್ಚೆ ನಡೀತಾ ಇದೆ ಅಂತ ಕೇಳಿದಾಗ ಕೇತಮಲ್ಲ ನಾಯಕ ವಿಷಯವನ್ನು ವಿವರಿಸ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ನೋಡಿ, ಬೀರಣ್ಣ ಮತ್ತು ಈರಣ್ಣ ಅಂತ ಹೇಳಿದ್ದಾರೆ. ಯಾರು ಇವತ್ತು ನಡೀತಾ ಇರುವಂತಹ ಚರ್ಚೆ ಯಾರು ಕುರಿತಾ ಇದೆ? ಈರಣ್ಣ ಮತ್ತು ಈರಣ್ಣ. ಈರಣ್ಣ ಮತ್ತು ಈರಣ್ಣ ಇವರಿಬ್ಬರ ಮಧ್ಯೆ ನಡೆಯುವಂತಹ ಒಂದು ನ್ಯಾಯ ತೀರ್ಮಾನ. ಮೂಡಲ ಪೂರ್ವ ದಿಕ್ಕಿನಲ್ಲಿರುವಂತಹ ಆ ಒಂದು ಹೊಲ ಇರುತ್ತೆ, ಆ ಜಮೀನನ್ನ ಬೀರಣ್ಣ ಈರಣ್ಣನಿಗೆ 108 ಮಂದಿಗೆ ಮಾರಾಟವನ್ನ ಮಾಡಿರ್ತಾನೆ. ಯಾರು? ಬೀರಣ್ಣ ಈರಣ್ಣನಿಗೆ ಹೊಲವನ್ನ ಮಾರಾಟ ಮಾಡಿರ್ತಾನೆ. ಅದು ಯಾವಾಗ? 2 ವರ್ಷಗಳ ಹಿಂದೆ ಮಾರ ಕೊಟ್ಟಿರ್ತಾನೆ. ಆಗ ಹೀಗೆ ಹಿಂದೆ ಹೊಂದಿಗೆ ಕೊಟ್ಟಿದ್ದ 2 ವರ್ಷಗಳ ಹಿಂದೆ ಹೊಂದಾಗ ಬೀರಣ್ಣನ ಹೊಲದಲ್ಲಿ ಈರಣ್ಣ ಉಳುಮೆ ಮಾಡುವಾಗ ಒಂದು ಕೊಪ್ಪರಿಗೆ ಎಷ್ಟು ಬಂಗಾರ ಸಿಗ್ತಾ ಇದೆ? ಎಷ್ಟು? ಒಂದು ಕೊಪ್ಪರಿಗೆ ಎಷ್ಟು ಬಂಗಾರ? ಕೊಪ್ಪರಿಗೆ ಎಷ್ಟು ಬಂಗಾರ ಸಿಗ್ತದೆ? ಕೊಪ್ಪರಿಗೆ ನೋಡಿ, ಗ್ರಾಮೀಣ ಪ್ರದೇಶದಲ್ಲಿ ಕಬ್ಬು ಗಾಣ ಅಂತ ಹೇಳ್ತೀವಿ ನಾವು. ಅಲೆ ಮನೆಗಳು, ಕಬ್ಬಿನ ಮನೆಗಳು ಅಂತ ಹೇಳ್ತೀವಲ್ವಾ? ಅಲ್ಲಿರುತ್ತೆ ಗಾಣವನ್ನು, ಬೆಲ್ಲ, ಕಬ್ಬನ್ನು ರಸವನ್ನು ಹಾಕಿ ಬೆಲ್ಲ ಮಾಡ್ತಾರೆ. ಅದು ಕೊಪ್ಪರಿಗೆ ಮೇಲೆ ಮಾಡ್ತಾರೆ. ಅಂತಷ್ಟು ಕೊಪ್ಪರಿಗೆ ಅಷ್ಟು ಟೆಕ್ಸ್ಟ್ ಬುಕ್ ಅಲ್ಲಿ ಮಕ್ಕಳು ನೋಡಿ, ಅದು ತುಂಬಷ್ಟು ಬಂಗಾರ, ವಜ್ರ, ಸರ, ಬಂಗಾರ, ಈಗ ಹಲವಾರು ರೀತಿಯ ಬಂಗಾರದ ನಾಣ್ಯಗಳು ಎಲ್ಲವೂ ಸಿಗ್ತಾ ಇದೆ. ಈಗ ಸಿಕ್ತು, ಇಲ್ಲೈತೆ ನೋಡ್ರಿ, ಒಂದು ತುಂಬಿದ ಕೊಪ್ಪರಿಗೆ ತೋರಿದ ನಾಯಕ, ಒಂದು ತುಂಬಿದ ಕೊಪ್ಪರಿಗೆನಲ್ಲಿ ತೋರಿಸ್ತಾ ಇದ್ದಾರೆ ಎಲ್ಲರಿಗೂ. ಇದನ್ನು ಈರಣ್ಣ ಪೂಜೆ ಮಾಡಿ ಬೀರಣ್ಣನ ಮನೆಗೆ ಕೊಂಡೋಗಿ, ತಕ್ಕಳಪ್ಪ ಇದು ನೀನು ಕೊಟ್ಟ ಹೊಲದಾಗಿ ಸಿಕ್ಕಿತು, ಯಾರೋ ನಿನ್ನ ಪೂರ್ವಿಕರು ನಿನಗಾಗಿ ಇಟ್ಟಿದ್ರು ಅಂತ ಕಾಣಿಸುತ್ತೆ, ತಪ್ಪು. ಪೂರ್ವಿಕರಂದ್ರೆ ಮುತ್ತಾತ ಅಜ್ಜಂದಿರು, ಹಿಂದಿನವರು, ನಮ್ಮಪ್ಪ ನಪ್ಪ ಅಪ್ಪ ಹೀಗೆ ತಾತ ಹೀಗೆ ಅವರೆಲ್ಲರೂ ಏನಾದ್ರೂ ಇವ್ರ ಹೊಲದಲ್ಲಿ, ಬೀರಣ್ಣನ ಹೊಲದಲ್ಲಿ ಈರಣ್ಣ ಉಳುಮೆ ಮಾಡುವಾಗ ಬಂಗಾರ ಸಿಕ್ತು ಕೊಪ್ಪರಿಗೆ ಎಷ್ಟು. ಅದನ್ನ ಏನ್ ಮಾಡ್ತಾನೆ ಈರಣ್ಣ ಹೋಗಿ, ಇಲ್ಲ ನಿಮ್ಮ ಹೊಲದಲ್ಲಿ ಉಳುಮೆ ಮಾಡಿದಾಗ ಅದು ಕೊಪ್ಪರಿಗೆ ಎಷ್ಟು ಬಂಗಾರ ಸಿಕ್ಕಿದೆ, ನಿಮ್ದದು ಬಂಗಾರ ನೀವು ತಗೊಂಡು ಹೋಗಿ ಅಂತ ಅವರು ಹೇಳ್ತಾ ಇದ್ದಾರೆ.
ಆಗ ಯಾರು ನಿನ್ನ ಪೂರ್ವಿಕರು ಈ ಹೊಲದಲ್ಲಿ ಬಂಗಾರವನ್ನು ಇಟ್ಟಿದ್ದಾರೆ, ತಗೊಂಡು ಹೋಗಿ ಅಂತ ಈರಣ್ಣ ಬೀರಣ್ಣನಿಗೆ ಹೇಳಿದಾಗ ಆತ ಹೇಳ್ತಾನೆ, ಬೀರಣ್ಣ ಇದಕ್ಕೆ ಒಪ್ಪೋದೇ ಇಲ್ಲ ಅಲ್ವೇನಪ್ಪ ಬೀರಣ್ಣ ಅಂತ ಕೇಳಿದ ಕೇತು ಮಲ್ಲ. ಒಪ್ಪಳದೆ ಇಲ್ಲ, ಅದು ಈರಣ್ಣನಿಗೆ ನಾನು ಮಾರಾಟವನ್ನು ಮಾಡಿಬಿಟ್ರೆ ಮುಗೀತು, ಆತಂದೆಲ್ಲ ಜಮೀನು ಅಲ್ಲಿರುವಂತಹ ಎಲ್ಲಾ ವಸ್ತುಗಳ ಮೇಲೆ ಅವನಿಗೆ ಹಕ್ಕಿದೆ, ನನಗೆ ಯಾವುದೇ ರೀತಿ ಹಕ್ಕಿಲ್ಲ, ಅದು ನನಗೆ ಬೇಡ ಅಂತ ಬೀರಣ್ಣ ಹೇಳ್ತಾ ಇದ್ದಾನೆ. ನನಗೆ ಯಾವುದೇ ರೀತಿ ಹಕ್ಕಿಲ್ಲ, ಹೊಲವನ್ನ ಕೊಟ್ಟ ಮೇಲೆ ಯಾವುದೇ ರೀತಿಯಲ್ಲಿ ನನಗೆ ಹಕ್ಕು ಇಲ್ಲ ಅನ್ನುವಂತ ಮಾತನ್ನ ಬೀರಣ್ಣ ಒಪ್ಕೊಂಡು ಈರಣ್ಣನಿಗೆ ಹೇಳ್ತಿದ್ದಾನೆ. ಅದಕ್ಕೆ ಈರಣ್ಣನು ಒಪ್ಕೊಳ್ಳೋದಿಲ್ಲ. ನಾನು ಹಣ ಕೊಟ್ಟದ್ದು ಮಣ್ಣಿಗೆ ಹೊರತು, ನಾನು ಜಮೀನಲ್ಲಿರುವಂತಹ ಮಣ್ಣಿಗಾಗಿ ಹಣವನ್ನ ನಾನು ಕೊಟ್ಟಿದ್ದೇನೆ ಹೊರತಾಗಿ ಅಲ್ಲಿರುವಂತಹ ಮಣ್ಣಿಗೆ ನಾನು ಕೊಟ್ಟಿಲ್ಲ ಅಂತ ಈರಣ್ಣ ಹೇಳ್ತಿದ್ದಾನೆ. ಆಗ ಬೀರಣ್ಣ ಯಾಕೆ ಈ ರೀತಿಯಾಗಿ ಹೇಳ್ತಿದ್ರೆ, ಅದು ನಿನ್ನ ಪಿತ್ರಾರ್ಜಿತವಾದಂತಹ ಒಂದು ಆಸ್ತಿ, ಯಾವುದು ಬೀರಣ್ಣಂದು. ಆ ಪಿತ್ರಾರ್ಜಿತವಾದಂತಹ ಒಂದು ಆಸ್ತಿಯಿಂದ ಕೊಪ್ಪರಿಗೆ ಎಷ್ಟು ಬಂಗಾರ ಸಿಕ್ಕಿದೆ ಅನ್ನೋದು ನಿನಗೆ ಸೇರ್ಬೇಕಾಗಿದ್ದು, ಅದು ನನಗಲ್ಲ ಅನ್ನುವಂತಹ ಮಾತನ್ನ ಈರಣ್ಣ ಅಲ್ಲಿ ತೀರ್ಮಾನವಾಗಿ ಹೇಳ್ತಿದ್ದಾನೆ. ಯಾಕೆ ಅಂತೀರಾ, ಈ ರೀತಿಯಾಗಿ ಒಂದು ನಿಂದೆ ಅಂತ ಹೇಳಿರಲಿಲ್ಲ, ಅಂತ ಮೇಲೆ ಒಂದು ಅವನ್ನೇ ನಂದಲ್ಲ, ಅದರಿಂದ ಅದು ಅವನು ನಂದಲ್ಲ ಅವನದು ಅಂತ ಅವನು ಈರಣ್ಣ ಹೇಳ್ತಾ ಇದ್ದಾನೆ. ಆಗ ಉಳಿದು ಮಾತಾಡ್ತಾನೆ. ಈಗ ಅದೆಂಗಾದಿತು ತಂಬುಲ ಉಗಿದ ಮೇಲೆ ಮತ್ತೆ ಎತ್ತಿ ಬಾಯಿ ಹಾಕೊಳ್ಳೋ ಕೆಟ್ಟತನ ಬೇಡ. ಅಡಿಕೆ ಹಾಕೊಂಡಿರ್ತೀವಿ ತಾಂಬೂಲ, ಅಡಿಕೆಯನ್ನ ಹಾಕೊಂಡು ಉಗುಳಿದ ಮೇಲೆ ಅದನ್ನ ತಗೊಂಡ್ ಬಾಯಿ ಹಾಕೊಳ್ಳೋದಾಗುತ್ತೆ ಮಕ್ಳೇ? ಇಲ್ಲ, ಅದು ಉಗಿದ್ ಬಿಡ್ತೀವಿ, ಅದನ್ನ ತಗೊಂಡ್ ಮಾತ್ರ ಹಾಕೊಳ್ಳೋದಾಗುತ್ತೆ ಇಲ್ಲ. ಅದೇ ರೀತಿಯಲ್ಲಿ ನಾನು ಮಾರಾಟ ಮಾಡಿದಂತಹ ಆ ಜಮೀನನ್ನು ಅವನಿಗೆ ಕೊಟ್ಬಿಟ್ಟೇನೆ, ಮತ್ತೆ ಅಲ್ಲಿಂದ ನಾನು ತಗೊಳ್ಳೋಂತ ಅಂತ ಹಕ್ಕು ಅನ್ನುವಂತ ನನಗೆ ಬೇಡ ಅಂತ ನಾನು ಮತ್ತೆ ಬಾಡಿಗೆ ಹಾಕೊಳ್ಳಂಗಿಲ್ಲ ಮೀನ್ಸ್ ಅದನ್ನ ನಾನು ಯಾವುದೇ ರೀತಿಯ ವಸ್ತುಗಳನ್ನ ನಾನು ತೆಗೆದುಕೊಳ್ಳೋದಿಲ್ಲ ಅನ್ನುವಂತಹ ಮಾತನ್ನ ಈರಣ್ಣ ಹೇಳ್ತಾನೆ. ಹೇಗೆ ಇದ್ರು ಅದಿರುವಂತಹ ಸಂಪತ್ತು ಎಲ್ಲದು ಈರಣ್ಣನಂದೇ, ಅವನು ತಗೊಳ್ಳ ಹಂಗ ಮಾಡಿ ಉಪಕಾರ ಮಾಡಬೇಕು ಅಂತ ದೈವದವರಿಗೆ ಬೇಡ್ಕೋತಾ ಇದ್ದಾನೆ ಬೀರಣ್ಣ. ಹೇಗಾದ್ರೂ ಮಾಡಿ ಅಲ್ಲಿರುವಂತಹ ಸಂಪತ್ತು ಐಶ್ವರ್ಯ ಎಲ್ಲವನ್ನು ಇವನೇ ತಗೋಬೇಕು, ಬೀರಣ್ಣನೇ ತಗೋಬೇಕು ಅಂತ ಈರಣ್ಣ ಆ ಪಂಚಾಯತಿಯಲ್ಲಿ ಕೂತಿರುವಂತಹ ಎಲ್ಲರಿಗೆ ಏನ್ ಮಾಡ್ತಾನೆ, ಬೇಡ್ಕೋತಾ ಇದ್ದಾನೆ. ಆಗ ಇವರಿಬ್ರು ಮಾತಾಡಿದನ್ನ ಕೇಳಿಸ್ಕೊಂಡಂತಹ ಅಲ್ಲಿ ಕಟ್ಟೆಯ ಮೇಲೆ ಕೂತಂತಹ ದೈವದವರಿಗೆ ತೀರ್ಮಾನ ಮಾಡುವಂತಹ ದೈವದವರು ಅಂತ ಹೇಳಿದ್ರೆ ಊರಿನ ಪ್ರಮುಖ ಹಿರಿಯರು, ಅವರಿಗೆ ಏನ್ ಹೇಳ್ಬೇಕು ಅನ್ನುವಂಥದ್ದು ತೋರಿಸ್ತಾನೆ ಇಲ್ಲ. ಕಡೆಗೆ ಮುಖ್ಯಸ್ಥನಾಗಿರುವಂತಹ ಕೇತಮಲ್ಲ ಹೇಳ್ತಾ ಇದ್ದಾನೆ, ಹೋಗ್ಲಿ ಬಿಡಿ, ನಿಮ್ಮಿಬ್ರಿಗೂ ಬೇಡವಾದವನ್ನು ರಾಜ್ಯದ ಬೊಕ್ಕಸ ಸೇರಲಿ. ನಿಮ್ಮಿಬ್ರಿಗೂ ಬೇಡ ಅಂತಿರಲ್ವಾ ಒಂದು ಬಂಗಾರ, ಅದು ಬೇಡ, ಇಡೀ ನಮ್ಮ ರಾಜ್ಯದ ಬೊಕ್ಕಸಕ್ಕೆ ನಮ್ಮ ರಾಜ್ಯಕ್ಕೆ ಸೇರ್ಲದು ಅಂತ ಆತ ಹೇಳ್ತಾನೆ. ಕೂಡಲೇ ಅಲ್ಲಿ ಒಂದು ಮರೆಯಲ್ಲಿ ಶಾಂತಲಾ ದೇವಿ ಹಾಗೂ ಉದಯಾದಿತ್ಯ ಇಬ್ಬರು ನಿಂತಿದ್ರಲ್ವಾ, ಕೂಡಲೇ ಆ ಮರೆಯಿಂದ ಮುಂದಕ್ಕೆ ಶಾಂತಲೆ ಬರ್ತಾ ಇದ್ದಾಳೆ. ಬಂದ್ ಹೇಳ್ತಾರೆ ಕೂಡದು ಎಂದು ಕೂಗ್ತಾ ಇದ್ದಾಳೆ. ಕೂಡ್ದು ಅದು ರಾಜ್ಯದ ಬೊಕ್ಕಸಕ್ಕೆ ಸೇರ್ಲೇಬಾರದು ಅಂತ ಆಕೆ ಮುಂದೆ ಬಂದು ಹೇಳ್ತಾಳೆ. ಆಗ ಇದನ್ನ ಈಕೆ ಯಾರು ಮಾತಾಡ್ತಾರಲ್ಲ ಎಲ್ಲರ ದೃಷ್ಟಿ ಆಕೆ ಕಡೆಗೆ ಹೋಗ್ತಾ ಇದೆ. ಕಣ್ಣು ಹಾಯಿಸಿದಳು. ಗಂಡು ವೇಷದಲ್ಲಿರುವಂತಹ ಶಾಂತಲೆ ಹಾಗೂ ಉದಯಾದಿತ್ತರು ಇವರಿಬ್ಬರು ಆ ಪಂಚಾಯಿತಿ ನಡೀತಾ ಇತ್ತಲ್ವಾ ಆ ಕಡೆಗೆ ಬರ್ತಾ ಇರೋದು ಅಲ್ಲಿರುವಂತಹ ಎಲ್ಲ ಜನರಿಗೆ ಕಾಣ್ತಾ ಇದೆ. ಗಂಡುಡಿಗೆಯನ್ನು ಹುಟ್ಟಿದ್ದ ಶಾಂತಲೆಯನ್ನು ಅವರು ಗಂಡಸೆಂದೇ ಭಾವಿಸಿದರು. ಅವರ ದೇಹ ಸೌಂದರ್ಯವನ್ನ ನೋಡಿ ಎಲ್ಲರಿಗೂ ಸಂತೋಷವಾಗಿ ಅವರವರನ್ನ ಹೇಗಾದ್ರೂ ಮಾಡಿ ಮಾತನಾಡ್ಸೋಣ ಅಂತಂದು ಅಲ್ಲಿದ್ದವರೆಲ್ಲರೂ ಹೇಳ್ತಾ ಇದ್ದಾರೆ. ಇದೇ ಮುಂದುವರೆದು ಕೇತಮಲ್ಲ ಹೇಳ್ತಿದ್ದಾರೆ. ಏನಪ್ಪಾ ಅಂದ್ರೆ, ನೀವು ಯಾರೇ ಆಗಿರಿ ಈ ತರ ಮಾತಾಡಿದ್ರಲ್ವಾ, ಇದು ಬೇಕು, ಇದು ರಾಜ್ಯದ ಬೊಕ್ಕಸಕ್ಕೆ ಸಂಪತ್ತು ಸೇರ್ಬಾರ್ದು ಅಂತ ಹೇಳಿದ್ರಲ್ವಾ, ಹಾಗಾದ್ರೆ ನೀವ್ ಯಾರೇ ಆಗಿರಿ, ಅದು ನೀವು ಈ ಹೊನ್ನು ರಾಜ್ಯದ ಬೊಕ್ಕಸಕ್ಕೆ ಏಕೆ ಸೇರ್ಬಾರ್ದು ಅಂತ ಹೇಳಿದ್ರಿ ಅಂದ್ರಲ್ಲ, ಯಾಕೆ ಅಂತ ಕೇತಮಲ್ಲ ಶಾಂತತೆ ಕೇಳ್ತಾ ಇದ್ದಾನೆ. ಆಗ ಹೇಳ್ತಾರೆ, ತಾತ ಬೊಕ್ಕಸಕ್ಕೆ ಸೇರಲು ಇದು ಸಾಮ್ರಾಟರ ದುಡಿಮೆ ಅಲ್ಲ. ರಾಜ ಮಹಾರಾಜರಿಗೆ ಬೊಕ್ಕಸಕ್ಕೆ ಸೇರ್ಬೇಕು ಅಂದ್ರಲ್ಲ, ಇದು
ರಾಜ ಸಾಮ್ರಾಟರು ದುಡಿದಂತಹದಲ್ಲ ಇದು ಹಣ. ನಿಮ್ಮ ಬೆವರಿನ ಫಲ. ಜನಸಾಮಾನ್ಯರಾದಂತಹ ನೀವು ಕಷ್ಟಪಟ್ಟು ಬೆವರನ್ನ ಇಳಿಸಿ ದುಡಿದಂತಹ ಒಂದು ಬೆವರಿನ ಫಲ ಅಲ್ಲ, ಅದು ಪ್ರಜೆಗಳ ಬೆವರಿನ ಫಲ. ಜನರು ನೀವು ದುಡಿದಂತಹ ಫಲ ಅದು. ಆದ್ರಿಂದ ಈ ಹೊನ್ನು ನಿಮಗಾಗಿ ಸೇರಬೇಕು, ರಾಜ್ಯದ ಬೊಕ್ಕಸಕ್ಕೆ ಅಲ್ಲ ಅನ್ನುವಂತಹ ಒಂದು ಮಾತನ್ನ ಆಕೆ ಹೇಳ್ತಾ ಇದ್ದಾರೆ. ಹೌದು, ಈ ಹೊನ್ನು ಪ್ರಜೆಗಳದ್ದು. ಹಾಗಾದ್ರೆ ಪ್ರಜೆಗಳು ಯಾರವರು? ಹೌದು, ನೀವು ಹೇಳ್ತಾರೆ ಸರಿ. ಈ ಹೊನ್ನು ಪ್ರಜೆಗಳನ್ನು ಜನರು ಅವ್ರದ್ದು. ಹಾಗಾದ್ರೆ ಪ್ರಜೆಗಳು ಯಾರವರು ಎಂದು ಪ್ರಶ್ನೆ ಹಾಕಿದಾಗ ಶಾಂತಲೆ ಉತ್ತರಿಸದಾದಳು. ಈ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಆಗ್ಲೇ ಇಲ್ಲ ಅವಳಿಗೆ. ಕೇತುಮಲ್ಲನೆ ಮುಂದುವರೆದು ಹೇಳ್ತಾನೆ, ಹೇಳು ನನ್ನಪ್ಪ, ನಾವೆಲ್ಲ ಹೊಯ್ಸಳೇಶ್ವರರ ಮಕ್ಕಳಲ್ಲವೇನಪ್ಪ? ಆಮೇಲೆ ಯಾರು? ಹೊಯ್ಸಳೇಶ್ವರನಾದಂತಹ ವಿಷ್ಣುವರ್ಧನನ ಮಕ್ಕಳು. ಮಕ್ಕಳ ದುಡಿಮೆ ತಂದೆಯದಲ್ಲವೇ? ನಾವು ಮಕ್ಕಳು ಎಷ್ಟೇ ದುಡಿದ್ರು ಅದು ಯಾರಿಗೆ ಸಲ್ಲಬೇಕು? ತಂದೆಗೆ ಸಲ್ಲಬೇಕು ಅಲ್ವಾ ಅಂತ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾನೆ. ಹೋಗಲಿ, ನಿಮ್ಮ ಊರಿನ ಹಣ, ನಿಮ್ಮೂರಿನ ಇಷ್ಟೊಂದು ಹೇಳ್ತಾ ಇದಾರಲ್ವಾ, ನಿಮ್ಮ ಊರಿನ ಹಣ ನಿಮ್ಮ ಊರಿನ ಏಳಿಗೆಗಾಗಿ ಅದು ಉಪಯೋಗಕ್ಕೆ ಬರಲಿ, ವಿನಿಯೋಗವಾಗಲಿಲ್ಲ, ಉಪಯೋಗಕ್ಕೆ ಸಹಾಯಕ್ಕೆ ಬರಲಿ ಅಂತ ಹೇಳ್ತಾನೆ. ಇಷ್ಟು ಸ್ವಾರ್ಥ ಏಕೆ? ಇಷ್ಟು ಸ್ವಾರ್ಥ ಬೇಡ. ನಾರಾಯಣನಂತಹ ಮಹಾರಾಜರು, ಲಕ್ಷ್ಮಿಯಂತಹ ಮಹಾರಾಣಿಯರು ಇರುವಾಗ ನಮ್ಮ ಊರಿಗೆ ಯಾವುದೇ ರೀತಿಯ ಒಂದು ಹಣದ ಕೊರತೆ ಅನ್ನುವಂಥದ್ದು ಇಲ್ಲ. ಏನಾದರೂ ಆಗಲಿ, ಊರಿಗೆ ಬರ್ಬೇಕಾದ್ರೆ ಏನಾದರೂ ಆಗಲಿ ನಾವೇನ್ ಮಾಡ್ಕೊಳ್ತೀವಿ, ಒಂದರ್ಥದಲ್ಲಿ ದೊರೆಯ ಹಣ ದೊರೆಯ ಕ್ಷೇಮಕ್ಕೆ, ಈ ಭೂಮಿಯ ಕ್ಷೇಮಕ್ಕೆ, ಉಪಯೋಗಕ್ಕೆ ಬರಲಿ ಇದು ಅನ್ನುವಂತಹ ಒಂದು ಮಾತನ್ನ ಅಲ್ಲಿರುವಂತಹ ಇವರೆಲ್ಲ ಹೇಳ್ತಾ ಇದ್ದಾರೆ. ಕೇತುಮಲ್ಲೇ ಹೇಳ್ತಾನೆ, ಇದು ಕ್ಷೇಮಾಭಿವೃದ್ಧಿಗಾಗಿ ಬರಲಿ, ಊರಿನ ಜನರ ಸಹಾಯಕ್ಕಾಗಿ ಬರಲಿ ಇದು ಅನ್ನುವಂಥ ಮಾತನ್ನು ಕೇಳಿದಾಗ ಕೇತುಮಲ್ಲನ ಮಾತು ಕೇಳಿದಂತಹ ಜಾಂತಲೆ ಹೇಳ್ತಾರೆ, ಅಣ್ಣಗಳಿರ, ನಿಮ್ಮಂತಹ ಪುಣ್ಯವಂತ ಪ್ರಜೆಗಳನ್ನು ಪಡೆದ ರಾಜ ಅದೆಷ್ಟು ಭಾಗ್ಯವಂತನೋ ಇರಬಹುದು. ಎಷ್ಟೊಂದು ಪುಣ್ಯವಂತ ಉತ್ತಮ ಮನಸ್ಸನ್ನು ಹೊಂದಿರುವಂತಹ ಪ್ರಜೆಗಳನ್ನ ಪಡೆದನಲ್ವಾ ಆ ಮಹಾರಾಜ, ಎಷ್ಟು ಭಾಗ್ಯವಂತ, ಅದೃಷ್ಟವಂತ. ಅಂತಹ ರಾಜರ ರಾಣಿಯರನ್ನು ಪಡೆದ ನಾವು ಪುಣ್ಯವಂತರು ಎಂದು ಕೇತುಮಲ್ಲ ಹೇಳ್ತಾರೆ. ಹೀಗೆ ನಿಮ್ಮ ಸಮಾಗಮದ ಸೌಭಾಗ್ಯವನ್ನು ಕಂಡ ನಾವು ಪುಣ್ಯವಂತರು ಎಂದು ಮುಂದೆ ಬಂದ ಉದಯಾದಿತ್ಯನು ಎಲ್ಲರೂ ಆಶ್ಚರ್ಯ ಪಡುವಂತೆ ಮಾತನಾಡ್ತಾ ಇದ್ದಾರೆ. ಈಗ ಮುಂದೆ ಅಂದ್ರೆ ನಿಮ್ಮೆಲ್ಲರನ್ನು ನೋಡಿದಂತಹ ನಾವೇ ಪುಣ್ಯವಂತರು ಅನ್ನುವಂತ ಮಾತನ್ನು ಹೇಳ್ತಾ ಮುಂದೆ ಉದಯಾದಿತ್ಯ ಮಾತನಾಡ್ತಾ ಇದ್ದಾನೆ. ಅಣ್ಣಗಳಿರ, ಇಲ್ಲಿ ನಡೆದಿರುವಂತಹ ಸಭೆಯಲ್ಲಿ ನಡೆದಿರುವಂತಹ ಅಣ್ಣಗಳಿರ, ಇವರು ಯಾರೆಂದು ತಿಳಿದರೆ ಇವರೇ ನಿಮ್ಮ ನಮ್ಮ ಭಾಗ್ಯ ದೇವತೆ ಶಾಂತಲಾ ದೇವಿಯವರು. ಹಾಗಾದ್ರೆ ಇವರು ಯಾರೆಂದು ತಿಳ್ಕೊಂಡಿದ್ರೆ ನೀವು? ಭಾಗ್ಯ ದೇವತೆ, ನಮ್ಮೆಲ್ಲರಿಗೂ ದೇವತೆ ಆಗಿರುವಂತವಳು ಶಾಂತಲ ದೇವಿ. ಈಕೆ ಗಂಡು ಹುಡುಗಿಯಲ್ಲಿದ್ದುದರಿಂದ ಗಂಡು ವೇಷಧಾರಿಯಾಗಿ ಪಂಜೆ ಮತ್ತೆ ಜುಬ್ಬ, ಮೇಲೆ ತಲೆಗೆ ಇದು ರುಮಾಲು ಮತ್ತೆ ಹಾಕೊಂಡಿರೋದ್ರಿಂದ ಆಕೆಯನ್ನು ನೀವು ಗುರುತಿಸ್ಲಿಕ್ಕೆ ಆಗ್ಲೇ ಇಲ್ಲ. ಅವನು ಮೀಸೆ ನಡೆಸ್ಕೊಂಡಿದ್ದು, ಇವೆಲ್ಲವನ್ನ ಮೀಸೆ ತೆಗೆದು ಆಗ ಮುಂಡಾಸ್ ತಲೆಗೆ ಅಟ್ಟ ದೊಡ್ಡದಂತ ಒಂದು ಶಾಲೆ ಇರ್ತದಲ್ವಾ, ಅದನ್ನ ತೆಗೆದು ಆಕೆ ಇಟ್ಲು. ಇದನ್ನ ನೋಡಿದಾಗ ಶಾಂತಲೆ ಆಗ್ತಾಳೆ, ಒಂದು ಹೆಣ್ಣಾಗಿ ಸುಂದರವಾದ ಸ್ತ್ರೀಯಾಗಿ ಆಕೆ ಕಾಣ್ತಾ ಇದ್ದಾಳೆ. ಆಗ ಆ ಬನದಮ್ಮನ ಹಳ್ಳಿಯ ಜನರಿಗೆ ಸ್ವರ್ಗ ಇನ್ನೇನು ಒಂದೇ ಮೆಟ್ಟುಳಿತು ಅನ್ನುವಂತಹ ಒಂದು ಪುಣ್ಯ ಸಂತೋಷ ಅನ್ನುವಂಥದ್ದು ಆ ಬನದಮ್ಮನ ಹಳ್ಳಿಯ ಜನರಿಗಾಯ್ತು. ನೋಡಿ ಮಕ್ಕಳೇ, ಅಂತಹ ಒಂದು ಮಹಾರಾಜನ ಮಡದಿ ನಮ್ಮೆಲ್ಲರ ಸಾಮಾನ್ಯ ಪ್ರಜೆಗಳ ಎದುರಿಗೆ ಬಂದು ನಿಂತ್ಕೊಂಡಾಗ ಎಷ್ಟು ಆಶ್ಚರ್ಯ ಆಗುತ್ತೆ. ದೇವತೆ ಹಾಗೆ ಅವರು ಏನ್ ಮಾಡ್ತಾರೆ, ಆಕೆಗೆ ನಮಸ್ಕರಿಸ್ತಾ ಇದ್ರೆ ನೋಡಿ, ಈಗ ಅದೇ ಆನಂದ, ತುಂಬಾ ಸಂತೋಷ. ನೋಡಿ, ನಾವು ಇಷ್ಟು ವರ್ಷ ತಪಸ್ ಮಾಡಿದ ದೇವರು ಬಂದು ನಮ್ಮ ಎದುರು ಪ್ರತ್ಯಕ್ಷ ಆದ್ರೆ ಏನಂತೀವಿ ನಾವು? ಹಾಗೆ ಸಂತೋಷ ಅನ್ನುವಂಥದ್ದು ಅವರಿಗೆ ಕಾಣ್ತಾ ಇದೆ. ಅವರ ಆನಂದಕ್ಕೆ ಪಾರವೇ ಇಲ್ಲವಾಯಿತು. ಅವರ ಆನಂದಕ್ಕೆ ಪಾರವೇ ಇಲ್ಲ. ಒಂದು ಹೇಳ್ಕೊಳ್ಳಿಕ್ಕೆ ಆಗದೇ ಇರುವಷ್ಟು ಅವರ ಆನಂದಕ್ಕೆ, ಸಂತೋಷಕ್ಕೆ ಉಂಟಾಯ್ತು.
ಸಂತೋಷ ಅನ್ನುವಂಥದ್ದು ಅವರಿಗೆ ಹೆಚ್ಚಾಯಿತು. ಆನಂದಕ್ಕೆ ಪರಮಾನಂದ, ಸಂತೋಷ ಅನ್ನುವಂಥದ್ದು ಅವರಿಗೆ ಹೆಚ್ಚಾಗ್ತಾ ಇತ್ತು. ಆಗ ಏನ್ ಮಾಡ್ತಾರೆ, ಅಲ್ಲಿರುವಂತಹ ಜನರು, ಬನದಮ್ಮನ ಹಳ್ಳಿಯಲ್ಲಿರುವಂತಹ ಪ್ರಜೆಗಳು ನೋಡ್ಬಿಟ್ಟು ಎಲ್ಲರೂ ಕಟ್ಟೆಯಿಂದ ಅಲ್ಲಿ ಕೂತಿದ್ರಲ್ವಾ, ಕಟ್ಟೆಯಲ್ಲಿ ಇಳಿದು ಎಲ್ಲರೂ ಧುಮುಕಿ ಒಬ್ರ ಮೇಲೆ ಒಬ್ರು ಬೇಡ್ತಾ ಅಡ್ಡವಾಗಿ ಉದ್ದಕ್ಕೆ ನೆಲದ ಮೇಲೆ ಅಡ್ಡ ಬಿದ್ರು. ನಾವು ದೇವಸ್ಥಾನಗಳಿಗೆ ಹೋದಾಗ ಅಡ್ಡ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ, ಉದ್ದನಾಗಿ ಮಲ್ಕೊಂಡ್ಬಿಟ್ಟು ಅಲ್ವಾ, ಹಾಗೆ ಅಡ್ಡ ಬಿದ್ದು ನಮಸ್ಕಾರವನ್ನ ಮಾಡ್ತಾರೆ. ಆ ದೇವಾಲಯದ ಒಳಭಾಗದಲ್ಲಿ ಪಂಚಾಯಿತಿ ನೋಡಲು ಬಂದಿರುವಂತಹ ಎಲ್ಲ ಹೆಣ್ಗಳೆಯರು, ಸ್ತ್ರೀಯರು, ಹೆಣ್ಮಕ್ಳು ಓಡಿ ಬಂದು ಶಾಂತಲೆಯನ್ನ ಸುತ್ತುಗಟ್ಟಿದರು. ಆಕೆಯನ್ನ ಸುತ್ತುಗಟ್ಟಿ ಸುತ್ತಲೂ ನಿಂತ್ಕೊಂಡ್ಬಿಡ್ತಾರೆ ಸಂತೋಷದಿಂದ. ಅವಳನ್ನ ಮುಟ್ಟಿ, ಅಂದ್ರೆ ಮಹಾರಾಣಿ ಇರ್ತಾರಲ್ವಾ, ನಾವು ಜನಸಾಮಾನ್ಯರು, ಅಂತಹ ಮಹಾರಾಣಿಯನ್ನ ಮುಟ್ಟಿ, ಅವಳ ಪಾದಗಳನ್ನ ಮುಟ್ಟಿ ಅವಳ ಕಣ್ಣುಗಳಿಗೆ ಒತ್ತಿ ಏನ್ ಮಾಡ್ತಾರೆ, ಸಂತೋಷವನ್ನ ಪಡ್ತಾ ಇದ್ದಾರೆ. ಅವಳ ಹೆಜ್ಜೆ ಇಟ್ಟಂತಹ ಸ್ಥಳದ ಧೂಳನ್ನ ವಿಭೂತಿಯನ್ನು ತಗೊಂಡು ಮನೆಗೆ ಹಚ್ಕೋತಾ ಇದ್ದಾರೆ. ಹಾಗೆಯೇ ಶಾಂತಲೆ ಎಷ್ಟು ತಡೆದರೂ ಅವರ ಭಕ್ತಿ ಎನ್ನುವಂತಹದ್ದು ನಿಲ್ಲಲೇ ಇಲ್ಲ. ಭಕ್ತಿ ಹೆಚ್ಚಾಗ್ತಾನೆ ಇತ್ತು. ಅಂದ್ರೆ ದೇವತೆಯ ಹಾಗೆ ಆಕೆಯನ್ನ ಇವರು ಪೂಜಿಸ್ತಾ ಇದ್ರು. ಎಷ್ಟು ಹೇಳಿದ್ರು ಕೇಳಿದ್ರೆ ನಮಸ್ಕರಿಸ್ತಾ ಇದ್ರು. ಕಡೆಗೆ ಉದಯಾದಿತ್ಯ ಬಹು ಪ್ರಯಾಸದಿಂದ, ತುಂಬಾ ಕಷ್ಟಪಟ್ಟು ಉದಯಾದಿತ್ಯ ಜನರನ್ನ ದೂರ ಸರಿಸುವಂತಹ ಒಂದು ಸಂದರ್ಭ ಒದಗಿ ಬಂತು. ಹೀಗೆ ಎಲ್ಲಾ ದೈವದವರು ಅವಾಗ ಹೇಳಿದಲ್ವ ನಾನು, ಹೀಗೆ ಎಲ್ಲಾ ಊರಿನ ಪ್ರಮುಖ ಹಿರಿಯರು, ನಾಯಕರು ಎಲ್ಲರೂ ಹೇಳ್ತಾರೆ, ಈ ಹೊನ್ನು ಕೊಪ್ಪರಿಗೆ ಎಷ್ಟು ಸಿಕ್ಕಿರುವಂತಹ ಹೊನ್ನು ಇದೆಯಲ್ಲ ಮಕ್ಕಳೇ, ಅದು ಬೊಕ್ಕಸದ ಪಾಲಾಗಬೇಕು. ಬೊಕ್ಕಸಕ್ಕೆ ಎಂದು ಒಪ್ಪಿಸಿಕೊಳ್ಳದ ಹೊರತು ಮಹಾರಾಣಿಯವರ ಹಾಗೂ ಯುವರಾಜರ ಪಾದಗಳನ್ನು ಬಿಡುವುದಿಲ್ಲ ಎಂದು ಹಠ ಮಾಡಲು ಶಾಂತಲೆ. ಯಾವುದೇ ಸಮಯಕ್ಕೂ ನಾವಿಲ್ಲಿರೋ ಹಣ್ಣನ್ನ ನಮ್ಮ ಊರಿಗಾಗಿ ನಾವು ಉಪಯೋಗಿಸ್ಕೊಳ್ಳೋದಿಲ್ಲ. ಇದು ಏನೇ ಇದ್ರು ಮಹಾರಾಜರ ಬೊಕ್ಕಸಕ್ಕೆ ಸೇರ್ಬೇಕು, ಅವರಿಗೇನೆ ಇದು ಹಣ ಸೇರ್ಬೇಕು. ಅಲ್ಲಿಯವರೆಗೂ ನಾವು ಇನ್ನಿಬ್ರು ಪಾದಗಳನ್ನ ಬಿಡೋದಿಲ್ಲ ಅಂತ ಹಠ ಮಾಡ್ತಿದ್ದಾರೆ ಅಲ್ಲಿರುವಂತಹ ನೆರೆದಂತಹ ಪ್ರಮುಖ ಜನರು, ದೈವದವರು. ಆಗ ಶಾಂತಲೆ ಮಾತನಾಡ್ತಾ ಇದ್ದಾರೆ. ಮಕ್ಕಳೇ, ಒಂದೆರಡು ಕ್ವಶನ್ ಕೇಳೋಣ. ಬನದಮ್ಮನ ಹಳ್ಳಿಯ ಜನರು ಎಲ್ಲಿ ಪಂಚಾಯಿತಿ ಸೇರಿದರು? ಬನದಮ್ಮನ ಹಳ್ಳಿಯ ಜನರು ಎಲ್ಲಿ ಪಂಚಾಯಿತಿ ಸೇರಿದ್ದರು? ಬನಶಂಕರಿ ದೇವಾಲಯದ ಇರುವಂತಹ ಹಿಪ್ಪೆಯ ಮರದ ಕೆಳಗೆ ಪಂಚಾಯಿತಿಯನ್ನ ಸೇರಿದರು. ಬನಶಂಕರಿ ದೇವಾಲಯಕ್ಕೆ ಸೇರಿದರು. ಬನದಮ್ಮನ ಹಳ್ಳಿಯ ಪಂಚಾಯಿತಿಯಲ್ಲಿ ಯಾರ್ಯಾರ ನಡುವಿನ ನ್ಯಾಯ ತೀರ್ಮಾನವಾಗುತ್ತಿತ್ತು? ಈರಣ್ಣ ಹಾಗೂ ವೀರಣ್ಣನ ನಡುವಿನಂತಹ ಒಂದು ತೀರ್ಮಾನ ನಡೀತಾ ಇತ್ತು. ನೆಕ್ಸ್ಟ್ ಕ್ವಶನ್. ಬನದಮ್ಮನ ಹಳ್ಳಿಯ ಜನರಿಗೆ ಯಾವುದು ಒಂದೇ ಮೆಟ್ಟಿಲಾಗಿ ಉಳಿಯಿತು? ಬನದಮ್ಮನ ಹಳ್ಳಿಯ ಜನರಿಗೆ ಯಾವುದು ಒಂದೇ ಮೆಟ್ಟಿಲಾಗಿ ಉಳಿಯಿತು? ಶಾಂತಲ ದೇವಿಯನ್ನ ನೋಡಿದ್ರಲ್ವಾ, ಅದು ಸ್ವರ್ಗವೇ ಒಂದು ಮೆಟ್ಟಿಲಾಗಿ ಉಳಿಯುವಂತಹದೊಂದು ಅವರಿಗೆ ಅನುಭವಕ್ಕೆ ಬಂದಿತು. ನೆಕ್ಸ್ಟ್ ನೋಡೋಣ. ಈ ತುಂಬಾ ಹಠ ಮಾಡ್ತಿದ್ದಾರೆ ದೈವದವರು, ಈ ಹೊನ್ನನ್ನು ನಾವು ತೆಗೆದುಕೊಳ್ಳೋದಿಲ್ಲ, ಏನೇ ಇದ್ರದು ರಾಜ್ಯದ ಬೊಕ್ಕಸಕ್ಕೆ ಸೇರ್ಬೇಕು ಅಂತ ಹೇಳ್ತಾರೆ. ಹೇಳಿದಾಗ ಶಾಂತನೆ ಹೇಳ್ತಾರೆ, ಅಣ್ಣಂದಿರ, ತಾಯಂದಿರೇ, ಇದೋ ಈ ಹೊನ್ನನ್ನು ನೇರವಾಗಿ ನಾನು ರಾಜ್ಯದ ಕೋಶಕ್ಕೆ ಸೇರಿಸುವುದಿಲ್ಲ. ಈ ಹಣವನ್ನ ರಾಜ್ಯದ ಕೋಶಕ್ಕೆ, ನಮ್ಮ ಸಾಮ್ರಾಜ್ಯದಲ್ಲಿರುವಂತಹ ಇದರಲ್ಲಿ ನಾನು ಸೇರಿಸಿಕೊಳ್ಳೋದಿಲ್ಲ. ಇದು ದೈವದ ದುಡ್ಡು, ಅಂದ್ರೆ ಪ್ರಜೆಗಳು ದುಡಿದು
ಜನರು ದುಡಿದಂತಹ ದುಡ್ಡಿದು. ಇದು ಏನಾಗಬೇಕು? ದೇವ ಕಾರ್ಯಕ್ಕೆ, ದೇವರ ಒಂದು ಕೆಲಸಕ್ಕೆ ಉಪಯೋಗಕ್ಕೆ ಬರಬೇಕು. ಅದೇ ನಿಜವಾದ ಧರ್ಮ ಅಲ್ವಾ? ಅದೇ ನಿಜವಾದ ನಮ್ಮ ಧರ್ಮ. ಕೇಳಿ, ನನಗೆ ಬಹಳ ದಿನಗಳಿಂದಲೂ ಒಂದು ಆಸೆ ಇದೆ, ತುಂಬಾ ದಿನಗಳಿಂದ ನನಗೆ ಒಂದು ಆಸೆ ಇದೆ. ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿ ನಮ್ಮ ಭಾರತದ ದೇಶದ ಸಂಸ್ಕೃತಿ, ರೀತಿ, ನೀತಿ ಇವುಗಳಿಗೆ ಒಂದು ಶ್ರೀಮಂತಿಕೆ, ಇದನ್ನ ನಾವು ಇಡೀ ದೇಶದಾದ್ಯಂತ, ಪ್ರಪಂಚದಾದ್ಯಂತ ಶ್ರೀಮಂತಿಕೆಯನ್ನ ಅದರ ಮುಂದೆ ನಾವು ತೋರಿಸ್ಬೇಕಲ್ವಾ? ಅದನ್ನ ಸಂಕೇತವಾಗಿ ಒಂದು ಕಲಾ ದೇಗುಲವನ್ನು ರಾಜಧಾನಿಯಾದಂತಹ ಒಂದು ದ್ವಾರ ಸಮುದ್ರದಲ್ಲಿ ನಾನು ನಿರ್ಮಿಸಬೇಕು ಎಂದು ಅವಳಿ ದೇಗುಲಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಿರಬೇಕು. ಇರುವಂತಹ ಒಂದು ದೇವಾಲಯ ನಿರ್ಮಾಣ ಮಾಡಬೇಕು. ಅದು ಹೇಗಿದೆ? ಅದೆಲ್ಲಿ ನಿರ್ಮಾಣ ಮಾಡಬೇಕು? ದ್ವಾರ ಸಮುದ್ರದಲ್ಲಿ. ಆ ಕೆತ್ತನೆ, ಡಿಸೈನ್ಸ್, ಆ ದೇವಸ್ಥಾನ ಇವುಗಳ ಒಂದು ಶೈಲಿ ಹೊಯ್ಸಳರ ಒಂದು ಶೈಲಿಗೆ ಮಾದರಿಯಾಗಿರ್ಬೇಕು. ಅಂದ್ರೆ ಈ ಶೈಲಿಯನ್ನು ಇಡೀ ಪ್ರಪಂಚದಾದ್ಯಂತ ಎಲ್ಲರೂ ಹೊಗಳ್ಬೇಕು, ಪರಿಚಯಿಸ್ಬೇಕಾದ್ರೆ ನಾವು. ಹಾಗೆ ಬೇಲಾಪುರಿಯ ಚೆನ್ನಕೇಶವ ದೇವಾಲಯದಲ್ಲಿ ಲಾಲಿತ್ಯವಿದ್ದರೆ ದ್ವಾರ ಸಮುದ್ರದ ದೇಗುಲದಲ್ಲಿ ಭವ್ಯತೆ, ವಿಶಾಲವಾದಂತಹ ಅತ್ಯಂತ ಸುಂದರವಾದಂತಹ ಒಂದು ದೇವಾಲಯವನ್ನು ನಾವು ನಿರ್ಮಾಣ ಮಾಡೋಣ. ಅಂತಹ ಒಂದು ಕಲಾಪೂರ್ಣ ಸುಂದರವಾದಂತಹ ದೇವಾಲಯದ ನಿರ್ಮಾಣಕ್ಕೆ ಈ ಹೊನ್ನು, ಈ ಕೊಪ್ಪರಿಗೆಯಷ್ಟೇ ಇರುವಂತಹ ಹೊನ್ನು, ಬಂಗಾರ, ಹಣ ವಿನಿಯೋಗವಾಗಲಿ, ಖರ್ಚಾಗಲಿ. ಆದರೆ ಒಂದು ಮಾತು, ಎಲ್ಲ ಹಣ ಹೊಯ್ಸಳೇಶ್ವರನ ದ್ವಾರ ಸಮುದ್ರದಲ್ಲಿ ದೇವಾಲಯ ನಿರ್ಮಾಣಕ್ಕಾಗಿ ಬಳಕೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಒಂದೇ ಒಂದು ಮಾತು ಅಂತ ಶಾಂತಲಿ ಮುಂದುವರಿತಾರೆ. ಏನು ತಾಯಿ ಅಂತ ಕೇಳ್ತಾರೆ. ಏನು ತಾಯಿ? ಹಾಗಾದ್ರೆ ಏನದು ತಾಯಿ ಅಂತ ಕೇಳಿದಾಗ ಈಕೆ ಹೇಳ್ತಾ ಇದ್ದಾರೆ, ಏನಪ್ಪಾ ಅಂದ್ರೆ ಕೇತಮಲ್ಲ ನಾಯಕರು ನಮಗೆಲ್ಲರಿಗೂ ಹಿರಿಯರು. ಕೇತಮಲ್ಲ ನಾಯಕರು ಎಲ್ಲರಿಗಿಂತಲೂ ತುಂಬಾ ಹಿರಿಯರಿದ್ದಾರೆ. ಪಿತೃ ಸಮಾನರು, ತಂದೆಯ ಸಮಾನರಿದ್ದಾರೆ. ಇವರು ಮುಂದೆ ನಡೆಯುವಂತಹ ದ್ವಾರ ಸಮುದ್ರದಲ್ಲಿ ಇಲ್ಲಿ ಮುಂದೆ ನಡೆಯುವಂತಹ ಒಂದು ದ್ವಾರ ಸಮುದ್ರದಲ್ಲಿ ನಿರ್ಮಾಣ ಆಗ್ಬೇಕೇನು? ಅವಳಿ ದೇವಾಲಯದ 2 ದೇವಾಲಯಗಳ ನಿರ್ಮಾಣ ಆಗ್ಬೇಕು ದ್ವಾರ ಸಮುದ್ರದಲ್ಲಿ. ಅವಳಿ ದೇವಾಲಯಗಳ ಒಂದು ನಿರ್ಮಾಣ ಆಗಬೇಕು. ಏನಪ್ಪಾ ಅಂದ್ರೆ, ಒಂದು ಕೇತುಮಲ್ಲ ನಾಯಕನ ಹೆಸರಿನಲ್ಲಿಯೇ ಒಂದು ದೇವಾಲಯ ನಿರ್ಮಾಣ ಆಗಬೇಕು. ಅದು ಒಂದು ಶಿಲಾಶಾಸನವನ್ನ ಬರೆಸಬೇಕು, ಸಾಕ್ಷೀಕರಿಸಲು ಒಂದು ಶಾಸನವನ್ನ ಬರೆಸಬೇಕು. ಕಲ್ಲಿನಲ್ಲಿ ಒಂದು ಶಾಸನವನ್ನ ಬರೆಸಿ ಅದು ಕೇತುಮಲ್ಲ ನಾಯಕನ ಹೆಸರಿನಲ್ಲಿಯೇ ದೇವಾಲಯ ನಿರ್ಮಾಣ ಆಗಬೇಕು. ನಾವೆಲ್ಲ ತಿಳ್ಕೊತಿದ್ದಿಲ್ವಾ? ಆ ಶಾಸನಗಳನ್ನ ನೋಡಿ ಅಧ್ಯಯನ ಮಾಡಿ ನಾವು ಇಷ್ಟೊಂದು ವಿಷಯ ವಸ್ತುಗಳನ್ನ ತಿಳ್ಕೊತಾ ಇರೋದು ಶಾಸನಗಳಿಂದ. ಹಾಗೆ ಕೇತಮಲ್ಲ ನಾಯಕ ಏನು ಹೇಳಲಿಕ್ಕೆ ಹೋಗ್ತಾ ಇದ್ದಾನೆ ಆದ್ರೆ ಅಲ್ಲಿ ಬನದಮ್ಮನ ಹಳ್ಳಿಯಲ್ಲಿರುವಂತಹ ಜನರು ಬಿಡ್ಲಿಲ್ಲ, ಹೇಳಲಿಕ್ಕೆ ಬಿಡ್ತಾ ಇಲ್ಲ. ಮಹಾತಾಯಿ ಹಾಗೆ ಆಗಲಿ, ಕೇತ ಮಲ್ಲಪ್ಪನ ಹೆಸರಿನಲ್ಲೇ ಕಟ್ಟೋಣವಾಗಲಿ ಎಂದು ಒಪ್ಪರದಲ್ಲಿ ಕೂಗಿದರು. ಆಯ್ತು, ಕೇತ ಮಲ್ಲಪ್ಪನ ಹೆಸರಿನಲ್ಲಿಯೇ ನಾವು ಏನ್ ಮಾಡೋಣ, ದೇವಾಲಯವನ್ನ ಕಟ್ಟೋಣ ಅಂತ ಎಲ್ಲರೂ ಒಂದೇ ಮಾತಿನಲ್ಲಿ ಒಪ್ಪಿಗೆಯನ್ನ ಕೊಡ್ತಾ ಇದ್ದಾರೆ. ಮುಂದೆ ಜೊತೆಯಲ್ಲಿ ಮತ್ತೊಂದು ಕೂಗು ಕೇಳ್ತಾ ಇದೆ. ಕಟ್ಟುವ ದೇವಾಲಯಗಳು ಹೊಯ್ಸಳೇಶ್ವರ ಹಾಗೂ ಶಾಂತಲೇಶ್ವರ ಅಂತ 2 ಹೆಸರಲ್ಲಿ ಹೇಳ್ತಾ ಇದ್ದಾರೆ. ಹೊಯ್ಸಳೇಶ್ವರ, ಶಾಂತಲೇಶ್ವರ ಎಂದಿತು. ಹೀಗೆ 2 ಹೊಯ್ಸಳೇಶ್ವರ, ಒಂದು ಶಾಂತಲೇಶ್ವರ ದೇವಾಲಯಗಳನ್ನ ನಾವು ಕಟ್ಟೋಣ ಅನ್ನುವಂತಹ ಕೂಗು, ಜನರ ಕೂಗು ಹೇಳ್ತಾ ಇದೆ. ಹೌದು, ಹೊಯ್ಸಳೇಶ್ವರ ಶಾಂತಲೇಶ್ವರಕ್ಕೆ ಜಯವಾಗಲಿ ಎಂದು ಅಲ್ಲಿರುವಂತಹ
ತುಂಬಾ ಹತ್ತಿರದಿಂದಲೇ ಏನ್ ಮಾಡಿದ್ರು, ಆ ಮಹಾರಾಣಿಯನ್ನು ನೋಡ್ತಾರೆ. ಒಂದು ನ್ಯಾಯಯುತವಾದಂತಹ ಒಂದು ತೀರ್ಮಾನವನ್ನ ಕೈಗೊಳ್ತಾ ಇದ್ದಾರೆ. ಅವರೇ ಭಾಗ್ಯವಂತರು ಅನ್ನುವಂಥ ಮಾತನಾಡ್ತಾರೆ. ಹಾಗೆಯೇ ಅತ್ತಿಗೆ ಮೈದುನರು ತಮ್ಮ ತಮ್ಮ ಕುದುರೆಗಳನ್ನೇರಿದರು. ಸಾಸಲು ಬನದಮ್ಮನ ಹಳ್ಳಿಯ ಜನತೆ, ಇವರು ಅತ್ತಿಗೆ ಶಾಂತಲಾ ದೇವಿ ಹಾಗೂ ಉದಯದತ್ತರು ಕುದುರೆಗಳನ್ನ ಹತ್ಕೊಂಡ್ಬಿಟ್ಟು ಅರಮನೆ ಕಡೆಗೆ ಹೊರಡ್ತಾ ಇದ್ದಾರೆ. ಆಗ ಬನದಮ್ಮ ಅಲ್ಲಿರುವಂತಹ ಬನದಮ್ಮನ ಹಳ್ಳಿಯಲ್ಲಿರುವಂತಹ ಜನತೆ ಹೇಳ್ತಾರೆ, ಮಹಾರಾಣಿಯವರಿಗೆ ಜಯವಾಗಲಿ, ಯುವರಾಜರಿಗೆ ಜಯವಾಗಲಿ, ಹೊಯ್ಸಳೇಶ್ವರರಿಗೆ ಜಯವಾಗಲಿ ಎಂದು ಹರ್ಷಘೋಷವನ್ನ ಮಾಡ್ತಾ ಈ ರೀತಿಯಾಗಿ ಆ ಊರಿನ ಜನತೆ ಹೊಯ್ಸಳೇಶ್ವರರಾದಂತಹ ಶಾಂತಲಾದೇವಿ ಹಾಗೂ ವಿಷ್ಣುವರ್ಧನಿಗೆ ತಂದೆ ತಾಯಿಯ ರೂಪದಲ್ಲಿ ಅವರು ನೋಡ್ತಾರೆ. ಹಾಗಾದ್ರೆ ಅವಳ ಆಳ್ವಿಕೆ ಅನ್ನುವಂಥದ್ದು ಅಷ್ಟು ಪ್ರಾಮಾಣಿಕತೆಯಿಂದ ತುಂಬಾ ಚೆನ್ನಾಗಿತ್ತು ಅನ್ನುವಂಥದ್ದು ನಾವೊಂದು ತಿಳ್ಕೊಬೋದಿತ್ತು. ನೋಡಿ, ಯಾರ ಕಾಲದಲ್ಲಿ ದುರುಪಯೋಗಪಡಿಸ್ಕೊತಿದ್ರು ಹಣ ಎಲ್ಲವನ್ನು. ಹಿಂದಿನ ಕಾಲದಲ್ಲಿ ಒಂದು ಪ್ರಾಮಾಣಿಕತೆ ಇದೆ ಅನ್ನೋದಕ್ಕೆ ಇಲ್ಲಿರುವಂತಹ ದೇವಸ್ಥಾನಗಳ ನಿರ್ಮಾಣ ಅನ್ನುವಂಥದ್ದು ಹೇಗಾಯ್ತು ಅಂತ ಈ ರೀತಿಯಲ್ಲಿ ದೇವಾಲಯಗಳ ಒಂದು ಜೀರ್ಣೋದ್ಧಾರ ಅನ್ನುವಂಥದ್ದು ನಡೀತಾ ಇತ್ತು. ಹೀಗೆ ನೋಡಿ, ಆ ಪ್ರಜೆಗಳೆಲ್ಲ ತಂದೆ ತಾಯಿಯ ರೂಪದಲ್ಲಿ ಏನ್ ಮಾಡ್ತಾ ಇದ್ರು, ಅವರನ್ನ ಕಾಣ್ತಾ ಇದ್ರು. ಅದಕ್ಕೆ ಉತ್ತಮವಾದಂತಹ ಒಂದು ಉದಾಹರಣೆ ಅಂತ ನೋಡ್ಬೋದು. ಹೀಗೆ ಆ ಸಮಯದಲ್ಲಿ ಜನರಲ್ಲಿ ಇರುವಂತಹ ಒಂದು ಪ್ರಾಮಾಣಿಕತೆಯನ್ನ ನಾವು ತಿಳ್ಕೊಂಡಿವಿ ಅಲ್ವಾ. ಈ ರೀತಿಯಲ್ಲಿ ಉತ್ತಮವಾದಂತಹ ಒಂದು ಪ್ರಾಮಾಣಿಕತೆ ಅನ್ನುವಂಥದ್ದಲ್ಲಿ ಇತ್ತು. ಪ್ರಜೆಗಳು ನಿಷ್ಠೆಯನ್ನ ತೋರಿಸ್ತಾ ಇದ್ರು. ಇಂತಹ ಒಂದು ಪ್ರಜಾನಿಷ್ಠೆ ಅನ್ನುವಂಥದ್ದು ಆಗಿನ ಕಾಲದಲ್ಲಿ ಇತ್ತು. ಅಲ್ಲಿಗೆ ಅತ್ಯುತ್ತಮವಾದಂತಹ ಒಂದು ಉದಾಹರಣೆ ಇದಾಗಿದೆ ಮಕ್ಕಳೇ ಅಲ್ವಾ. ನಾವೆಲ್ಲರೂ ಸಹ ಪ್ರಾಮಾಣಿಕರಾಗಬೇಕು. ಅಟ್ಲೀಸ್ಟ್ ನೋಡಿ, ಉದಾಹರಣೆ ನೋಡ್ತಾ ಇದ್ದಾರೆ, ದಾರಿಗೆ ಏನೋ ಹೋಗ್ತಾ ಇದ್ವಿ, 4 ಜನ ಸ್ನೇಹಿತರು, ನಮ್ಮೆದುರಿಗೆ ಏನೋ ನೋಟಿತ್ತು, ಹಣ ಇತ್ತಂದ್ರೆ ನನ್ನ ಪಕ್ಕದಲ್ಲಿ ತಗೊಂತಾರ, ಎದುರಿಗಿರೋ ಬಂದು ತಗೊಂತಾರೆ ಅಂತ ತಕ್ಷಣ ಏನ್ ಮಾಡ್ತೀವಿ, ಆ ಹಣವನ್ನು ತಗೊಂಡು ಬಚ್ಚಿಟ್ಕೊಂಡ್ಬಿಡ್ತೀವಿ ಅಲ್ವಾ. ಅದು ಯಾರ್ದು ಅನ್ನುವಂತಹ ಗೋಜಿಗೆ ಕೇಳಲಿಕ್ಕೆ ಹೋಗಲ್ಲ ನಾವು. ಹೀಗೆ ಇಂತಹ ಒಂದು ಸ್ವಾರ್ಥ ಅನ್ನುವಂಥದ್ದು ಇನ್ನು ಮನುಷ್ಯನಲ್ಲಿ ನಡೀತಾ ಇದೆ. ಈ ರೀತಿಯ ಒಂದು ಸ್ವಭಾವವನ್ನು ಹೊಂದದೆ ನಾವು ಪ್ರಾಮಾಣಿಕರಾಗಿ ಏನ್ ಮಾಡಬೇಕು, ಬದುಕಬೇಕು ಅನ್ನುವಂಥದ್ದು ಅಲ್ವಾ ಅನ್ನುವಂಥದ್ದು ನಾವು ತಿಳ್ಕೋಬಹುದು. ಮಕ್ಕಳೇ, ನಾನು ನಿಮಗೆ ಗೃಹ ಪಾಠವನ್ನು ಕೊಡ್ತೀನಿ, ಬರ್ಕೊಳ್ಳಿ. ದೈವದವರ ತೀರ್ಪಿನ ಬಗೆಗೆ ಶಾಂತಲಿಯ ಅಭಿಪ್ರಾಯವೇನು? ದೈವದವರ ತೀರ್ಪಿನ ಬಗೆಗೆ ಶಾಂತಲಿಯ ಅಭಿಪ್ರಾಯವೇನು? ದೈವದವರ ತೀರ್ಪಿನ ಬಗೆಗೆ ಶಾಂತಲೆಯ ಅಭಿಪ್ರಾಯವೇನು? ನೆಕ್ಸ್ಟ್ ಕ್ವಶನ್. ಬನದಮ್ಮನ ಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ಹಾಗೂ ಅದರ ತೀರ್ಪಿನ ಬಗ್ಗೆ ವಿವರಿಸಿ. ತೀರ್ಪಿನ ಬಗ್ಗೆ ವಿವರಿಸಿ. ನೆಕ್ಸ್ಟ್ ಕ್ವಶನ್. ಶಾಂತಲೆಯು ನೀಡಿದ ತೀರ್ಪೇನು? ಶಾಂತಲೆಯು ನೀಡಿದ ತೀರ್ಪೇನು? ಶಾಂತಲೆಯು ನೀಡಿದ ತೀರ್ಪೇನು? ಶಾಂತಲೆಯು ನೀಡಿದ ತೀರ್ಪೇನು? ನೆಕ್ಸ್ಟ್ ಕ್ವಶನ್. ಮಾನವ ತನ್ನ ಡ್ಯಾಶ್ ಗುಣಗಳನ್ನು ಗಾಳಿಯಲ್ಲಿ ತೂರಿ ಬಿಡಬಾರದು. ಡ್ಯಾಶ್ ಗುಣಗಳನ್ನು ಗಾಳಿಯಲ್ಲಿ ತೂರಿ ಬಿಡಬಾರದು.
ಕೇಳ್ತೀನಿ, ನೋಡೋಣ, ಬರ್ಕೊಂಬನ್ನಿ ಆಯ್ತಾ. ಈ ಹೊನ್ನು, ಈ ಹೊನ್ನು ಎಷ್ಟು ಸ್ಥಾಪನೆ ಮಾಡು ಪದಗಳು ಯಾವ ಸಮಾಸವಾಗಿದೆ? ಈ ಹೊನ್ನು ಮತ್ತೆ ಸ್ಥಾಪನೆ ಮಾಡುವ ಪದಗಳು ಯಾವ ಸಮಾಸವಾಗಿದೆ? ಯಾವ ಸಮಾಸ ಪದವಾಗಿವೆ? ಯಾವ ಸಮಾಸ ಪದವಾಗಿವೆ? ಮಕ್ಕಳೇ, ನಾವು ಮುಂದುವರೆದಂತಹ ಭಾಗ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಇನ್ನೊಂದು ಅಧ್ಯಾಯವನ್ನು ತಿಳ್ಕೊಳ್ಳೋಣ. ಹೇಳಿದಂತಹ ಎಲ್ಲ ಗೃಹಪಾಠ ಬರ್ಕೊಂಬನ್ನಿ.